ಮುಖ್ಯಮಂತ್ರಿಗಳು ಆ ಭಾಗದ ಜನರ ಜೊತೆ ಹೋಗಿ ಕೂತಿದ್ದಾರೆ ಅವರು. ಹಗಲು ಅಲ್ಲಿ ಕೂತ್ಕೋತಾ ಇಡೀ ದಿನ ಕೂತ್ಕೋತಾ ಇದ್ದಾರೆ. ಇದರಿಂದ ಭಾಳ ದೊಡ್ಡ ಒಂದು ಪೊಲಿಟಿಕಲ್ ಮೈಲೇಜ್ ಅವ್ರಿಗೆ ಸಿಗ್ತಾ ಇದೆ. ಅವ್ರಿಗೆ ಡಿ ಕೆ ಅವ್ರಿಗಿದ್ದ ಇಮೇಜ್ ಏನು ಒಂದು ಅವ್ರಿಗೆ ಡೆಡ್ಲಿ ಡೀಲರ್ ಅಂತ ಕರಿತಾ ಇದ್ರು ಅವ್ರನ್ನ, ಆಮೇಲೆ ಪೊಲಿಟಿಕಲ್ ಫಿಕ್ಸರ್ ಅಂತ ಕರಿತಾ ಇದ್ರು. ಈಗ ಇವರು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಭಾಗದಲ್ಲಿ ಹಮ್ಮಿಕೊಂಡು ಒಂದು ಮುಖ್ಯಮಂತ್ರಿಗಳು ನಮ್ಮ ತವರಲ್ಲಿದ್ದಾರೆ, ನಮ್ಮ ಭಾಗದಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಅನ್ನುವ ಫೀಲಿಂಗ್ನ ಜನರಲ್ಲಿ ತಲುಪಿಸ್ತಾ ಇದ್ದಾರೆ. ಎರಡನೇದು, ವಿಪಕ್ಷಗಳ ಲೀಡರ್ಗಳನ್ನ ಅಧಿಕೃತ ಕಾರ್ಯಕ್ರಮದಲ್ಲಿ ಕರೆಸ್ಕೊಳ್ಳೋ ಮೂಲಕ ಇವ್ರು ಈ ಫಿಕ್ಸರ್ ಅನ್ನುವ ಹೆಸರಿದೆಯಲ್ಲ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಎರಡನೇದು, ನಿಮಗೆ ಆ ಮೀಟಿಂಗಲ್ಲಿ ಸರ್ ಒಬ್ಬ ಈಗ ವಿಪಕ್ಷದ MLAಗಳನ್ನ MLCಗಳನ್ನ ನೀವು ಕರೆದು ಕೂರಿಸ್ಕೊಂಡು ನಿಂದು ಏನು ಅಹವಾಲು ಅಂತ ಕೇಳೋಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಅವನು ಯಾರು ಅಂತ. ಇವನು ಪಕ್ಕಾ ಸೈದ್ಧಾಂತಿಕವಾಗಿ ಬದ್ಧತೆಯುಳ್ಳ ವಿಪಕ್ಷದ ನಾಯಕ MLAನ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು MLAಗಳು, ಕೇವಲ ಫಂಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಈಗ ಹೆಬ್ಬಾರವರು ಏನೋ ಕಾಂಗ್ರೆಸ್ ಪಾಳ್ಯಕ್ಕೆ ಜಂಪ್ ಆದರು, ಆಲ್ಮೋಸ್ಟು SD ಸೋಮಶೇಖರ್ ಅವರು ಕಾಂಗ್ರೆಸ್ ಪಾಳ್ಯಕ್ಕೆ ಜಂಪ್ ಆದರು. ಸುಮಾರು ಜನ ಮೊನ್ನೆ ವೋಟ್ ಹಾಕಿದ್ರು, ಅಡ್ಡ ಮತದಾನ ಮಾಡಿದ್ರು. ಇವರೆಲ್ಲ ಕೇಳ್ತಾ ಇರೋದೇನು ಅಂದರೆ ನಮಗೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಹಾಗಾಗಿ ನಾವು ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನಾವು ಕೇಳ್ಕೊಂಡ್ರು, ಅವ್ರಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ಬಹುಶಃ ಮುಖ್ಯಮಂತ್ರಿಗಳು ಇದನ್ನು ಹುಡುಕಾಡ್ತಾ ಇರ್ಬೋದು. ಈಗ ಆಯಾ ಜಿಲ್ಲೆಗಳಿಗೆ ಹೋಗಿ ಆ ರೀಜನ್ನ MLAಗಳನ್ನೆಲ್ಲ ಕೂರಿಸ್ಕೊಂಬಿಟ್ರೆ ಎಲ್ಲ ಪಾರ್ಟಿಯವ್ರನ್ನ, ಯಾರು ಆ ಕಡೆ ಡೌಟ್ ಇದ್ದಾನೆ, ತಮ್ಮ ಪಕ್ಷಕ್ಕೆ ಏನೋ ಸ್ವಲ್ಪ ಕಮಿಟ್ಮೆಂಟ್ ಕಡಿಮೆ ತೋರಿಸ್ತಾ ಇದ್ದಾನೆ, ಯಾರು ಏನೋ ಡೆಲಿಬ್ರೇಟ್ಲಿ ಫಂಡ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅಥವಾ ನೆಕ್ಸ್ಟ್ ಯಾರು ನಮ್ಮ ಕಡೆ ಬರೋನೇ ಅವ್ರನ್ನ ಇದ್ದಾನ, ಅಥವಾ ನಮ್ಮ ಲೀಡರ್ಗಳು ಯಾರು ಆ ಕಡೆ ಈ ಕಡೆ ಹೋಗೋರು ಇದ್ದಾರೆ, ಇದನ್ನು ಕೂಡ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಇದಕ್ಕೆ ಪೂರಕವಾಗಿ ಈ ಮೀಟಿಂಗ್ ನಡೀತಾ ಇದೆ. 5 ಸ್ಟಾರ್ ಅದರ್ವೈಸು ಬೆಳಗ್ಗೆ ಒಂದು ಸಭೆಯಲ್ಲಿ ಮುಗಿಸ್ಬಿಡ್ಬೋದಿತ್ತಲ್ಲ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಎಲ್ಲ ಪಕ್ಷಗಳ ಲೀಡರ್ನ ಕರೆಸಿ ಅಧಿಕೃತವಾಗಿ ಈಗಲೇ ನೆಕ್ಸ್ಟ್ ಎಲೆಕ್ಷನ್ ಪ್ಲಾನ್ ಕೂಡ ಶುರು ಮಾಡಿಬಿಟ್ಟಿದ್ದಾರಾ ಅನ್ನೋ ಡೌಟ್ ಕೂಡ ನನಗಿದೆ.